ಇಲ್ಲ. ಆ ನಂತರದಲ್ಲಿ ಈಗ ಇವರು ಹೇಳ್ತಾರೆ, ಈಗ ಹೇಗೆ ಮಗು ಯಾವಾಗ ಕಳೆದೋಯ್ತು ಏನಾಯ್ತು ಅನ್ನೋದನ್ನ ಒಂದಷ್ಟು ಹೇಳ್ತಾರೆ. ಮತ್ತೆ ನಾನು ಮಾಡಿ ಅಧಿಕಾರಿಗಳ ಹತ್ರ ಇದ್ರ ಬಗ್ಗೆ ಏನು ನಾವೇನು ಅವರಿಗೆ ಹೆಚ್ಚು ಇದು ಮಾಡೋದಿಲ್ಲ. ಇದರೆಲ್ಲ ಒಂದು ಬದ್ಧತೆ ಬೇಕು, ಒಂದು ಪ್ರಾಮಾಣಿಕವಾದಂಥ ಹುಡುಕಾಟ ಅವರಿಂದ ನಡೆಸಿಲ್ಲ ಅನ್ನೋದು ನಮ್ದು ಆರೋಪ ಇದೆ. ಹಾಗಾಗಿ ಅದು ಆಕ್ಷೇಪಣೆ ಇದೆ. ಹಾಗಾಗಿ ನಾವು ಅದ್ರ ಬಗ್ಗೆ ನಾವು ಒಂದಷ್ಟು ಮಾಡಿ ಬೇಗ ಹುಡುಕಿ ಆ ಹೆಣ್ಮಗು ಸಿಗೋದಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ನಾವು ಇದನ್ನು ಮಾಡ್ತಾ ಇರೋಂಥದ್ದು. ಹೇಳಿ, ನಿಮ್ಮ ಮಗು ಕಾಣೆ ಆಗಿದೆ ಎಷ್ಟು ಗಂಟೆ, ಯಾವಾಗ ಸಂಜೆ? ನಮ್ಮ ಮಗಳು 28ನೇ ತಾರೀಕು 7:15 ಮನೆಯಿಂದ ಆಚೆಗೆ ಹೋಗಿದ್ದಾಳೆ. ಅವರ 7:15 ಆಚೆಗೆ ಹೋಗಿರೋದು. ಮನೆಯೆಲ್ಲ ಫೋನ್ ಮಾಡಿದ್ರು. ನಾನು ಅವಾಗೆಲ್ಲ ಡ್ಯೂಟಿಲಿ ಇದ್ದವನು ಬಂದವನು, ನಾನು ಕ್ಯಾಬ್ ಡ್ರೈವರು, ಎಲ್ಲ ಡ್ಯೂಟಿಲಿ ಇದ್ದವನು. ಮನೆಗೆ ಬಂದವಾಗ ಅಲ್ಲೆಲ್ಲ ಸುತ್ತಮುತ್ತ ಎಲ್ಲ ಹುಡುಕಾಡಿದ್ದೀವಿ, ಸಿಕ್ಕಿಲ್ಲ. ಮಾರನೆಗೆ ಬಂದು ಶನಿವಾರ ದಿವಸ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀವಿ. ಕಂಪ್ಲೇಂಟ್ ಕೊಟ್ಟಾಗ ಒಬ್ಬರು ಸಾಹೇಬರು ಅವರೊಬ್ಬರು ಮಾತ್ರ ತೊಗೊಂಡವ್ರೆ, ಬೇರೆ ಇನ್ಯಾರು ನಮ್ಮನ್ನು ಏನು ಅಂತ ಮಾತಾಡಿಸ್ಲಿಲ್ಲ. ಇದುವರೆಗೂ ನಾನು ಡೈಲಿ ಬರೋದು, ಬೆಳಿಗ್ಗೆ ಎದ್ದು 9-10 ಗಂಟೆಗೆ ಇಲ್ಲಿ ಬರೋದು, ಕೂತ್ಕೊಳ್ಳೋದು, ಏನಂತ ಕೇಳಿದ್ರು ಮಾಡ್ತಾಯಿದ್ದೀವಿ ತಡಿಯಪ್ಪ ಇಷ್ಟೇ ಮಾತುಗಳು ಬರ್ತವೆ ಹೊರತು ಬೇರೆ ಇನ್ನೇನು ಆಯ್ತಾ ಇಲ್ಲ. ಈ ಥರ ಆದಾಗ ಹೆಣ್ಮಕ್ಳಿಗೆ ರಕ್ಷಣೆ ಅನ್ನೋದು ಎಲ್ಲಿಂದ ಸಿಗುತ್ತೆ? ಇವ್ರ ಕೈಲಿ ಆಗಲಿಲ್ಲ ಅಂದರೆ ನಮ್ಮಂಥ ಅಭಿಮಾನಿಗಳಿಗೆ ಕೊಡಲಿ, ಇವರು ಚಾರ್ಜ್ ಶೀಟ್ಗಳು ನಮ್ಮ ಕೈ ಕೊಡಲಿ, ಬೇಕಾದ್ರೆ ನಾವು ಹಿಡ್ಕೊಡ್ತೀವಿ. ಅದನ್ನು ಬೇಕಾದ್ರೆ ನಾನು ಒಪ್ಕೊಂತೀನಿ. ಎಲ್ಲ ಕ್ಲೂ ಕೊಡ್ತಾಯಿದ್ದೀನಿ, ಏನು ಫೋಟೋ ಫುಟೇಜ್ ಕೊಡ್ತಾಯಿದ್ದೀನಿ. ಈ ರೋಡಲ್ಲಿ ಹೋಗೈತೆ ಆ ಹುಡುಗಿ, ಇವರು ಸರ್ಕಾರದ್ದು ಫೋಟೋ ಫುಟೇಜ್ಗಳವೆ, ಅವನು ಬೇಕಾದ್ರೆ ನೋಡ್ಬಿಟ್ಟು ಎತ್ಬಿಟ್ಟು ತೊಗೊಬೋದು, ಹೇಳ್ಬೋದು. ಅದನ್ನು ಹೇಳ್ತಾ ಇಲ್ಲ ಏನೂ. ನಾವು ಕ್ಲೂ ಕೊಡ್ತಾಯಿದ್ದೀವಿ. ಒಂದು ಹುಡುಗಿ ಫುಲ್ ಕ್ಲೋಸ್ ಫ್ರೆಂಡು, ಆ ಹುಡುಗಿನ ತಗೊಬಂದು ತನಿಖೆ ಮಾಡಿ ಅಂದರೆ ತನಿಖೆ ಮಾಡ್ತಾಯಿಲ್ಲ ಆ ಹುಡುಗಿನ. ಆ 3-4 ಜನ ಹುಡುಗರಿಂದ ಒಂದು ಹುಡುಗನ ಹೆಸರು ಗೊತ್ತೈತೆ, ಅವ್ನು ತಗೊಂಬಂದು ತನಿಖೆ ಮಾಡಿ ಅಂದರೆ ಅವನು ತನಿಖೆ ಮಾಡ್ತಾಯಿಲ್ಲ. ಅವ್ನು ಇಲ್ಲೇ ಅವನಲ್ಲ ಅಂತ ಕೇಳ್ತಾರೆ ಅಷ್ಟೇ. ಒಬ್ಬರು ಮಾತ್ರ ನಮಗೆ ಸಹಕರಿಸೋರೆ, ಇನ್ನು ಮಿಕ್ಕಿದವರು ಯಾವ ಇನ್ಸ್ಪೆಕ್ಟ್ರು ಯಾವ ಇವರೇ ಆಗಲಿ ಯಾವುದಕ್ಕೂ ಸಹಕಾರ ಕೊಡ್ತಾಯಿಲ್ಲ ಇಲ್ಲಿ. ನನಗೆ ನೊಂದು ಇದಾಗಿದ್ದೀನಿ. ಇದೇ ಥರ ಆದರೆ ಸ್ಟೇಷನ್ ಮುಂದೆನೇ ನಾನು ಆತ್ಮಹತ್ಯೆ ಮಾಡ್ಕೋಬೇಕಾಗುತ್ತೆ. ಜೀವ ಕಳ್ಕೊಳ್ಳೋದ್ರಲ್ಲಿ ನಮ್ಮದು ಇದಿಲ್ಲ, ಹುಡುಕಿ ಯಶಸ್ಸು ತೊಗೊಳ್ಬೇಕಾಗಿರೋದು. ಇವರು ಒಂದಷ್ಟು ಮಾಹಿತಿ ಕೊಟ್ಟರು. ಈಗ ನಾನು ಅನ್ನಷ್ಟು ನಮ್ಮ ಹತ್ರ ಅವರು ಹಂಚ್ಕೊಂಡಿರೋ ಥರ ಇನ್ನಷ್ಟು ವಿವರವಾಗಿ ಹೇಳ್ತೀನಿ. ಇವರ ಶ್ರೀಮತಿಯವರು ಗೀತಾ ಅಂತ ಹೇಳ್ಬಿಟ್ಟು ಅವರು ಬಂದಿದ್ದಾರೆ. ಅವರ ಹೆಸರಲ್ಲೇ ಅವರೇ ಕೊಟ್ಟಿರೋ ಕಂಪ್ಲೇಂಟು. ಅವರು ತುಂಬ ಇಲ್ಲಿ ಮುಜುಗರ ಅನುಭವಿಸಿ ತಾನು ಸಹ ದುಃಖದಲ್ಲಿ ಅವರು ಇಲ್ಲಿ ನಮ್ಮ ಮುಂದೆ ಲೈವ್ ಮುಂದೆ ಬರ್ತಾ ಇಲ್ಲ. ಅವರು ಒಂದಷ್ಟು ಹೀಗೆ ಹಿಂದೆ ಏನು ಶುಕ್ರವಾರ 28ನೇ ತಾರೀಕು ಮಗುವನ್ನ ಅವ್ರ ಇನ್ನು ಮಗನ್ನ ಟ್ಯೂಷನ್ಗೆ ಕಳಿಸಿರ್ತಾರೆ. ಟ್ಯೂಷನ್ ಕರ್ಕೊಂಬರೋದ್ರೊಳಗಡೆ ಸುಮಾರು 7:30 ಅಷ್ಟೊತ್ತಿಗೆ, ಖಚಿತವಾಗಿ 7:30 ಅಂತಲೇ ಹೇಳ್ತಾರೆ, ಯಾಕಂದ್ರೆ ಅದಕ್ಕೆ ಬೇರೆ ಬೇರೆ ಪೂರಕವಾದ ದಾಖಲೆ ಇದೆ. 7:30 ಅಷ್ಟೊತ್ತಿಗೆ ಅಂದರೆ 7:25 ಹೋಗಿ 7:30 ಬರ್ತಾರೆ. ಅದು ಮಧ್ಯದಲ್ಲಿ 7:15 ಆ ಹೆಣ್ಮಗು ಕಾಣೆಯಾಗಿರುತ್ತೆ. ಇವರಿಗೆ ಕಾಣೆ ಆದ ತಕ್ಷಣ ಅವರು ಹುಡುಕಕ್ಕೆ ಇವೆಲ್ಲ ಪ್ರಯತ್ನ ಪಡ್ತಾರೆ. ಆಮೇಲೆ ಸುತ್ತಲೂ ಅಲ್ಲೆಲ್ಲ CCTV ಫುಟೇಜ್ ಇದೆಯಾ ಅಂತ ನೋಡ್ತಾರೆ. CCTV ಫುಟೇಜಲ್ಲೂ ಕೂಡ ಆ ಮಗು ಹೋಗ್ತಾ ಇರೋದು, ಒಂದು ಬ್ಯಾಗ್ ಹಾಕೊಂಡಿದೆ, ಸ್ಕೂಲ್ ಬ್ಯಾಗನ್ನೇ ಹಾಕ್ಕೊಂಡು ಅದರಲ್ಲೇನು ಬಟ್ಟೆ ಇಟ್ಕೊಂಡಿದೆ ಅಂತ ಹೇಳ್ತಾ ಇರೋದನ್ನು ಇವರಿಗೆ ಮನೇಲಿ ಗೊತ್ತಾಗಿದೆ. ಅದು ತೊಗೊಂಡು ಹೋಗಿದೆ ಅನ್ನೋದು ಗೊತ್ತಾಗಿದೆ. ಆ ನಂತರ ಮಾರನೇ ದಿವಸ ಬೆಳಿಗ್ಗೆ ಬಂದು ಇಲ್ಲಿ ಒಂದು ಕೈಯಲ್ಲೇ ಬರ್ಕೊಂಬಂದಿರ್ತಾರೆ. ಅವ್ರು ಹೇಳಿದ ಪ್ರಕಾರ ಒಂದು ಬರ್ಕೊಂಬಂದಿರ್ತಾರೆ. ಅದನ್ನು ಇಲ್ಲಿ ಪೊಲೀಸ್ ಸ್ಟೇಷನ್ ದೂರು ಕೊಡ್ತಾರೆ. ಆದರೆ ಪೊಲೀಸ್ನವರು ಅದನ್ನು ಅವ್ರಿಗೇನು ಅದು ಇನ್ನೂ ಸ್ಪಷ್ಟವಾಗಿ ದೂರು ಇಲ್ಲ ಅನ್ನೋ ಕಾರಣಕ್ಕಾಗೇನೋ ಇನ್ನೂ ಚೆನ್ನಾಗಿ ಆಗಬೇಕು, ದೂರು ಬರಿಬೇಕಿತ್ತು ಅಂತ ಅವ್ರಿಗೆ ಅನಿಸುತ್ತೇನೋ, ಅದಕ್ಕಾಗಿ ಅವರೇನೆ ದೂರನ್ನ ರೈಟಿಂಗಲ್ಲಿ ಕೈಯಲ್ಲಿ ಬರೆದಿದ್ದನ್ನು ಇಸ್ಕೊಂಡು ಇವರೇ ಒಂದು ಟೈಪ್ ಮಾಡಿ ದೂರು ದಾಖಲಾಗಿ ಸಂಜೆ 7:30 ಅಷ್ಟೊತ್ತಿಗೆ 8 ಗಂಟೆ ಅಷ್ಟೊತ್ತಿಗೆ ಅದು FIR ದಾಖಲಾಗುತ್ತೆ. FIR ದಾಖಲಾಗಿ 0101 ನಂಬರ್, ಅದು FIR ನಂಬರು 2025. ಅದಕ್ಕೆ ದಾಖಲಾಗಿ ಆದಮೇಲೆ ಇದಕ್ಕೊಂದಷ್ಟು ಇವರೇನೆ ಅವರು ಗಂಭೀರವಾಗಿ ಯಾವುದೇ ರೀತಿ ಅದು IO ಕಾರ್ತಿಕ್ ಅಂತೇಳಿ ಈ ಪ್ರಕರಣವನ್ನು ಇದರಲ್ಲಿ ಇದು ಮಾಡ್ತಾ ಇರೋವಂಥದ್ದು, ಏನೋ FIR ಕಾಪಿನಲ್ಲಿ ಇರುವಂಥದ್ದು ತನಿಖಾಧಿಕಾರಿ ಹೆಸರು ಕಾರ್ತಿಕ್ ಅಂತ, PSI ಅಂತ ಇದೆ. ಆದರೆ ಇವರು ಅದಾದಮೇಲೆ ಇವರೇ ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಏನೇನು ಮಗು ಎಲ್ಲೋಗಿರ್ಬೋದು, ಹೇಗಾಗಿರ್ಬೋದು ಅಂತೇಳಿ ಬೇರೆ ಬೇರೆ ಒಂದು ವಾರ ಹಿಂದಿನ ಒಡನಾಟ, ಯಾರ್ಯಾರ ಜೊತೆಲಿತ್ತು, ಹೀಗೆಲ್ಲ ಒಂದಷ್ಟು ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಅವರು ಮಾಡಿದ್ದಾರೆ ವಿನ ಅದಾದಮೇಲೆ ಇವ್ರಿಗೆ ಯಾವುದೇ ರೀತಿಯಲ್ಲಿ ಅವರೇ ಸ್ವಯಂ ಪ್ರೇರಣೆಯಾಗಿ ಹೇಗೆ ಹುಡುಕಬೇಕು ಅನ್ನೋದನ್ನ ಯಾವುದು ಗಂಭೀರವಾಗಿ ತೊಗೊಂಡಿಲ್ಲ. ಯಾಕೆ ನಾನು ಈ ಮಾತನ್ನ ಗಂಭೀರವಾಗಿ ತೊಗೊಂಡಿಲ್ಲ ಅವರು ಅನ್ನೋದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವರು ಅವತ್ತು ಮಾರನೇ ದಿವಸದಿಂದ ಬೆಳಿಗ್ಗೆ ಬರ್ತಾರೆ, ರಾತ್ರಿವರೆಗೂ ಸ್ಟೇಷನ್ ಕೂರ್ತಾ ಇದ್ದಾರೆ. ಬೆಳಿಗ್ಗೆ ಬರ್ತಾರೆ, ಸಾಯಂಕಾಲದೊಳಗೂ ಅವರು ಗಂಡ ಹೆಂಡತಿ ಇಲ್ಲಿ ಸ್ಟೇಷನ್ನಲ್ಲೇ ಕೂರ್ತಾರಂತೆ. ರಾತ್ರಿ 7-8 ಗಂಟೆ, ಒಂದೊಂದು ದಿವಸ 1-2 ಗಂಟೆ ಮುಂದೆ ಹೋಗೋದು, 7 ಗಂಟೆ ತನಕ ಕೂರ್ತಾರೆ ಮತ್ತೆ ಹೋಗ್ತಾರೆ. ಆದರೆ ಇಲ್ಲಿ ಕುಮಾರ್ ಅಂತ ASI ಮಾತ್ರ ಅವರು ನೋಡ್ತಾರೆ, ಹುಡುಕ್ತಾ ಇದೀವಪ್ಪ ಇದು ಅಂತ ಹೇಳ್ತಾರೆ. ಇವನ್ನ ಹೇಗೆ ಹುಡುಕ್ತಾ ಇದೀವಿ, ಏನಿದೆ ಅಂತ ಹೇಳ್ತಾರೆ. ಇವರೇ ಕೊಟ್ಟಿರೋ ಮಾಹಿತಿ ಪ್ರಕಾರ ಯಾರನ್ನ ವಿಚಾರಿಸ್ತಾರೆ ಹೋಗಿ. ಮತ್ತು ಆ ನಂತರದಲ್ಲಿ ಇವ್ರು ಕೊಟ್ಟಿರೋ ಮಾಹಿತಿ ಬೇರೆ ಬೇರೆ, ಯಾವುದೋ ಮಗುಗೆ ಫೋನ್ ನಂಬರ್ ಹೋಗಿತ್ತಂತೆ, ಈ ಥರದ್ದು. ನಾನು ಅದ್ರ ವಿವರ ಹೇಳಲ್ಲ, ಯಾಕಂದರೆ ಅದು ತನಿಖೆ ಭಾಗ ಇದಾಗಲಿ ಅನ್ನೋ ಕಾರಣಕ್ಕಾಗಿ ನಾನು ಅದರ ಹೆಚ್ಚು ಮಾಹಿತಿಗಳನ್ನು ನಾನು ಕೊಡೋದಿಲ್ಲ. ಆದರೆ ಈ ಪ್ರಕ್ರಿಯೆಗಳೆಲ್ಲ ನಡೆದಿರೋದನ್ನು ನಾನು ನಿಮ್ಮ ಮುಂದೆ ಹೇಳೋಕ್ಕೆ ಇದು ಮಾಡ್ತಾ ಇರೋವಂಥದ್ದು. ಆ ನಂತರದ ಇವರು ದಿವಸ ಬಂದರೂ ಇವ್ರು ನೋಡೋದಿಲ್ಲ. ದುರಂತ ಅಂತಂತಂದರೆ IO ಆಗಲಿ, ಈ ಪ್ರಕರಣವನ್ನು ತನಿಖೆ ಮಾಡ್ತಾ ಇರೋ IO ಕಾರ್ತಿಕ್ ಆಗಲಿ,
ಇನ್ಸ್ಪೆಕ್ಟರ್ ವೀರಣ್ಣ ಅಂತ ಅವರಾಗ್ಲಿ ಇವತ್ತಿನವರೆಗೂ ಇವರನ್ನು ಭೇಟಿಯಾಗಿಲ್ಲ, ಇವತ್ತಿನವರೆಗೂ ಇವ್ರನ್ನ ಮಾತಾಡಿಸಿಲ್ಲ. ಯಾಕಪ್ಪ ಕೂರ್ತಿದ್ದೆ ಸ್ಟೇಷನ್ ಬೆಳಗಿನ ಸಾಯಂಕಾಲದವರೆಗೂ ಅಂತ ಕೇಳಿಲ್ಲ. ಇನ್ಸ್ಪೆಕ್ಟರ್ ಅಂತೂ ಬರದೇ ಅಪ್ರೂಪ ಅಂತ ನಾವು ನೋಡೇ ಇಲ್ಲ ಸರ್. ನಾವು ಅವರಿಗೆ ಮೊನ್ನೆ ತಾನ ಯಾರೋ ರೋಡಿ ನಟೋರಿಯಸ್ ರೋಡಿನ ಇದು ಮಾಡಿದಾಗ ಒಂದು ಫೋಟೋ ತಗೊಂಡು 5 ನಿಮಿಷ ಇದ್ದು ಹೋದ್ರು, ಆದರೆ ಇವತ್ತಿನವರೆಗೂ ಇಲ್ಲ ಅಂತಾರೆ. ಆದರೆ ಇದು ಗಂಭೀರವಾಗಿರೋ ವಿಷಯ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸ್ಟೇಷನ್ ಬೆಳಗಿನ ಸಾಯಂಕಾಲ ಕೂರ್ತಾರೆ, ಆದರೂ ಇವತ್ತಿನವರೆಗೂ ಇವ್ರ ಹತ್ರ ಕೇಳಿ ಇವ್ರ ಹತ್ರ ಏನೇನು ಹೆಚ್ಚಿನ ಮಾಹಿತಿಗಳನ್ನ ತಗೋಬೇಕಿತ್ತು, ಇನ್ಸ್ಪೆಕ್ಟರ್ ಕೇಳಬೇಕಾಗಿತ್ತು, ಅವ್ರಿಗೆ ವಿಶ್ವಾಸ ಬರೋಂಗೆ ಏನೇನು ಅವರಿಗೆ ಧೈರ್ಯ ತುಂಬುವಂತ ಮಾತಾಡಬೇಕಿತ್ತು, ಅದು ಯಾವುದೂ ಮಾತಾಡೋದಿಲ್ಲ. ಕೊನೆಯಲ್ಲಿ ಅವರು ಇದು ಗಂಭೀರ ಪ್ರಕರಣ ಆಗಿರೋದ್ರಿಂದ ಇದಕ್ಕೊಂದು ಹುಡುಕಕ್ಕೆ ಒಂದು ಟೀಮ್ ಕೂಡ ಮಾಡಬೇಕಾಗಿತ್ತು. ಇವರು ಹಲವಾರು ಪ್ರಕರಣ VIP ಇದಾದಾಗ ಮಾಡ್ತಾರೆ ಇವೆಲ್ಲ, ಒಂದು ದೊಡ್ಡ ದರೋಡೆ ಪ್ರಕರಣ, ಕಳ್ಳತನ, ಕಿಡ್ನ್ಯಾಪು ಇವೆಲ್ಲ ಆದಾಗ ಪೊಲೀಸರ ಅದಕ್ಕೆ ಪ್ರಾಮಾಣಿಕವಾಗಿ ಅದರ ಕ್ರಮ ತಗೊಳ್ಬೇಕು ಅಂದ್ರೆ ಹುಡುಕ್ಬೇಕು ಅಂದಾಗ ಈ ಎಲ್ಲ ಪ್ರಕ್ರಿಯೆಗಳನ್ನು ಮಾಡ್ತಾರೆ. ACP ತಕ್ಷಣ ಅದಕ್ಕೆ ಇನ್ವಾಲ್ವ್ ಆಗಬೇಕು, ಈ DCP ಕೂಡ ತರ್ಜಿ ಅವರೆಲ್ಲ ಸಲಹೆ ತಗೊಂಡು ಒಂದು ತಂಡ ಮಾಡಿ ಇದನ್ನು ಹುಡುಕ್ಬೇಕಾಗಿತ್ತು. ಆದರೆ ಅದನ್ನ ಹೇಳ್ತಾರಲ್ಲ, ಬಡವರಿಗೆ ನ್ಯಾಯ ಇಲ್ಲ ಅನ್ನೋದಕ್ಕೆ ಇವರ ಪ್ರಕರಣನೇ ಸಾಕ್ಷಿ. ಹಾಗಾಗಿ ಇವತ್ತಿನವರೆಗೂ ಇವರಿಗೆ ಇನ್ಸ್ಪೆಕ್ಟರ್ ಇದೇ ಸ್ಟೇಷನ್ ಇರ್ತಾರೆ, ಬೆಳಗ್ಗೆ ಕೂತಿರ್ತಾರೆ, ನಿಂದು ಏನ್ ಕೇಸು ಏನ್ ಕ್ರಮ ಅಂತ ಹೊರದಾಗ ಕರೆದು ಹೇಳಿಲ್ಲ, ಐವ ಕೂಡ ಕರೆದು ಹೇಳಿಲ್ಲ. ಇದು ಐವ ಅಂತಂದ್ರೆ ಏನು ಇಡೀ ಪ್ರಕರಣದ ತನಿಖೆ ಹೇಗೆ ಮಾಡ್ತಾರೆ ಅವರು? ಇವರಿಂದ ದೂರದಾರಿನೇ ಮಾಹಿತಿ ತಗೊಂಡಿಲ್ಲ ಅಂತಂದ್ರೆ ಹೆಚ್ಚಿನ ಮಾಹಿತಿನ ಅವ್ರು ಇನ್ಯಾವ ರೀತಿ ಐವಾಗಿ ಇದು ಮಾಡ್ತಾರೆ? ಏನ್ ತರಬೇತಿ ತಗೊಂಡಿದ್ದಾರೆ ಅವರು? ಇದು ಪೊಲೀಸ್ನವರ ಹುಡುಕಾಟದ ಒಂದು ಬಡವರ ದೂರನ್ನ ಹೇಗೆ ನಿರ್ಲಕ್ಷ್ಯ ಮಾಡ್ತಾರೆ ಅನ್ನೋದಕ್ಕೆ ಈ ಪೊಲೀಸ್ ಸ್ಟೇಷನ್ ಬ್ಯಾಡ್ರಲ್ಲಿ ಪೊಲೀಸ್ ಸ್ಟೇಷನ್ ಕರ್ತವ್ಯ ಲೋಪ ಮಾಡಿರೋ ಅಧಿಕಾರಿಗಳು ಸ್ಪಷ್ಟ ಉದಾಹರಣೆ. ಏಕೆಂದ್ರೆ ನಾನು ಬೆಳಿಗ್ಗೆ ಫೋನ್ ಮಾಡಿದಾಗ ಎಫ್ಐಆರ್ ಹಾಕಿದ್ವಿ, ಹುಡುಕ್ತಾ ಇದೀವಿ ಅಂತ ಅವ್ರು ಹೇಳಿದ್ರು. ಸರ್ ನಾನು ಬರ್ಬೇಕು, ಮಾತಾಡಬೇಕು ಅಂತ ಅಂದೆ. ಈಗ ಕೂಡ ನಾನು ಇನ್ಸ್ಪೆಕ್ಟರ್ ವೀರಣ್ಣ ಅವ್ರ ಹತ್ರ ನಾನು ಮಾತಾಡಿದಾಗ ಎಫ್ಐಆರ್ ಹಾಕಿಲ್ವಾ ಅಂತ ಕೇಳಿದ್ರು. ಎಫ್ಐಆರ್ ಹಾಕಿದೆ ಅಂದ್ರೆ ಎಫ್ಐಆರ್ ಹಾಕಿಲ್ಲ ಅನ್ನೋದು ಸ್ಪಷ್ಟತೆನೇ ಇಲ್ಲ ಅವ್ರಿಗೆ ಇನ್ಸ್ಪೆಕ್ಟರ್ಗೆ. ಇನ್ನು ಎಷ್ಟರ ಮಟ್ಟಿಗೆ ಈ ದೂರ ಇಲ್ಲಿ ಅವರ ಅಂಡರ್ನಲ್ಲಿರೋ ಸ್ಟೇಷನ್ ಮುಖ್ಯಸ್ಥರಾಗಿರೋ ಸ್ಟೇಷನ್ ಅವ್ರು ಎಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾರೆ. ಪ್ರತಿಯೊಂದು ದೂರ ದಾಖಲಾದ್ಮೇಲೆ ಅದರ ಸಂಪೂರ್ಣ ವಿವರಗಳನ್ನ ಪ್ರೋಗ್ರೆಸ್ ಹೇಗೆ ತನಿಖೆ ಮಾಡಬೇಕು ಏನು ಅನ್ನೋದನ್ನ ಯಾರಿಗೆ ಅದನ್ನ ಅಜೆಂಟ್ ಮಾಡ್ತಾರೆ, ಯಾರಿಗೆ ಬೇರೆ ಫೋನ್ ಕಾಲ್ ಡೀಟೇಲ್ ತೆಗೆದಾಗಿರ್ಬೋದು, ಅವರಿಗೆ ಒಂದಷ್ಟು ASIಗಳಿಗೆ ಇವರಿಗೆ ಒಂದಷ್ಟು ತಂಡ ಮಾಡಿ ಅವರಿಗೆ ಮಾಹಿತಿ ಸಂಗ್ರಹ ಮಾಡಿ ಬೇಗ ಅದನ್ನ ಇತ್ಯರ್ಥ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಅದರಲ್ಲೂ ಹೆಣ್ಮಗು ಕಳ್ತೋಗಿದೆ 15 ವರ್ಷದ ಅಂತಂದ್ರೆ ಇನ್ನೂ ಗಂಭೀರ ತಗೊಳ್ಬೇಕಾಗಿತ್ತು. ಇಂಥ ಯಾವುದೇ ಗಂಭೀರ ಇಲ್ಲದೇ ಇರುವಂತದ್ದು ಈ ಬೇಜವಾಬ್ದಾರಿ ಬ್ಯಾಡ್ರಳ್ಳಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು. ನಿಜಕ್ಕೂ ಇವತ್ತು ಸೆಷನ್ ನಡೀತಾ ಇದೆ. ಇವತ್ತು ಸೆಷನ್ ನಡೀತಾ ಇದೆ. ಇವತ್ತು ಮುಖ್ಯಮಂತ್ರಿ, ಹೋಮ್ ಮಿನಿಸ್ಟ್ರು ಎಲ್ಲರೂ ಇದ್ದಾರೆ, ನೋಡ್ತಾ ಇದ್ದಾರೆ. ನೋಡ್ಬೇಕಾದ್ರೆ ಇಂಥ ಪ್ರಕರಣಗಳನ್ನ ಅಷ್ಟು ಮಾತ್ರ ಅಲ್ಲ, ಯಾವುದೇ ಒಂದು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಒಂದು FIR ಆದ್ರೆ ಅದರ ಬೆಂಗಳೂರು ಕಾರ್ಪೊರೇಷನ್ ಸಿಟಿ ಆದ್ರೆ DCPಗೆ ಅದರ ಒಂದು ಪ್ರತಿ ಹೋಗುತ್ತೆ, ಜಿಲ್ಲಾ ಕೇಂದ್ರಗಳಾದ್ರೆ SPಗೆ ಅದರ ಒಂದು ಪ್ರತಿ ಹೋಗುತ್ತೆ. ಆದ್ರೆ ಆ ಎಲ್ಲ ಪ್ರತಿ ಬಂದಾಗ ಅವರು ಆ ಮೇಲಧಿಕಾರಿ IPS ಅಧಿಕಾರಿ ಇದನ್ನ ಈ ಕ್ರಮ ಏನಾಗಿದೆ, ಇದ್ರ ಮುಂದುವರೆದ ಹೇಗೆ ತನಿಖೆ ಹೇಗೆ ನಡೀತಾ ಇದೆ, ತಮ್ಮದೇ ಆದಂತಹ ಯೋಜನೆಗಳನ್ನ ಹೇಗೆ ಇದು ಮಾಡಬೇಕು, ಇವೆಲ್ಲವನ್ನು ಅವರು ಕೂಡ ವಿವರ ಮಾಡಬೇಕಿತ್ತು. ಅಂದ್ರೆ ಇನ್ಸ್ಪೆಕ್ಟರ್ಗೆ ಇದರ ಮಾಹಿತಿ ಇಲ್ಲ, ಇಲ್ಲೇ ಕೂತಿರೋ ಇನ್ಸ್ಪೆಕ್ಟರ್ಗೆ ಇದರ ಮಾಹಿತಿ ಇಲ್ಲ ಅಂತಂದ್ರೆ ಅಲ್ಲಿರುವಂತ ಅವ್ರಿಗೆ ಅಧಿಕಾರಿಗಳಿಗೆ ಮಾಹಿತಿ ಕೊಡೋದು ಯಾರು? ಅವ್ರಾರು ತಗೋಬೇಕು. FIR ಕಾಪಿ ಹೋಗಿರುತ್ತೆ ಅವರಿಗೆ, ಅವ್ರಾರು ತಗೋಬೇಕು, ಅವರು ತಗೊಂಡಿಲ್ಲ. ಇದು ನಿಜಕ್ಕೂ ತುಂಬಾ ಶೋಚನೀಯವಾಗಿರುವಂತದ್ದು. ಅಂದ್ರೆ ದುಡ್ಡಿದ್ದವರಿಗೆ ಒಂದು ನ್ಯಾಯ, ದುಡ್ಡು ಇಲ್ದವರಿಗೆ ಒಂದು ಎಷ್ಟು ನಿರ್ಲಕ್ಷ್ಯ ಅನ್ನೋದಕ್ಕೆ ಇವತ್ತು ಪೊಲೀಸ್ ಇಲಾಖೆ ಎಲ್ಲಾ ಸ್ಟೇಷನ್ಗಳಲ್ಲಿ ಇದೇ ಇರುವಂತದ್ದು. ಯಾಕೆ ಜನ ಇವತ್ತು ಪೊಲೀಸ್ ಠಾಣೆಯಲ್ಲಿ ವಿಶ್ವಾಸ ಇಲ್ಲದಲ್ಲೇ KRS ಪಕ್ಷಕ್ಕೆ ಬರ್ತಾರೆ ಅಂದ್ರೆ ಇವರ ಇಂಥ ನಿರ್ಲಕ್ಷ್ಯ ಧೋರಣೆಯಿಂದಾಗಿ. ನೋಡಿ, ನಾನು ಇವಾಗ ಕೇಳಿದಾಗ FIR ಆಗಿಲ್ವ ಅಂತ ನನಗೆ ಕೇಳ್ತಾರೆ ಅವರು. ಆಡಿಯೋ ಇದೆ, ಅದು ನಮ್ಮ ಸಿಬ್ಬಂದಿ ಕೂಡ ಯಾರ್ದಾರ ಹೇಳ್ತೀವಿ ಅಂತಾರೆ. ಐವಾಗಿ ಇದುವರೆಗೂ ಇವ್ರು ಮಾತಾಡ್ಸಿಲ್ಲ ಅಂತಂದ್ರೆ ಎಷ್ಟು ಬೇಜವಾಬ್ದಾರಿ ಇವಾಗಿದ್ದಾರೆ ಅಂತ. ನಿಜಕ್ಕೂ ಇವತ್ತು ಪೊಲೀಸ್ ಇಲಾಖೆ ಇವರು ಹೆಣ್ಣು ಇನ್ನೊಂದು ಸೌಜನ್ಯ ಪ್ರಕರಣ ಆಗಬಾರ್ದು, ಇನ್ನೊಂದು ರೀತಿಯಲ್ಲಿ ಯಾವುದೇ ರೀತಿ ಅನಾಹುತ ಆ ಮಗುಗೆ ನನಗೆ ಗೊತ್ತಿಲ್ಲ. ನಾನು ಅದನ್ನ ಪೂರ್ತಿ ವಿವರ ಹೋಗಲ್ಲ, ಯಾಕಂದ್ರೆ ಅದರ ವ್ಯಾಪ್ತಿ ತುಂಬಾ ಇರುತ್ತೆ. ನಾವು ಊಹೆ ಮಾಡ್ಕೊಂತ ಹೋದ್ರೆ ಅದು ಎಲ್ಲೆಲ್ಲಿಗೂ ಹೋಗುತ್ತೆ. ಅದು ವ್ಯಾಪ್ತಿ ಇದೆಯಲ್ಲ, ಮಗುನ ಯಾರೋ ಗೊತ್ತಿಲ್ಲ, ಯಾರೋ ಕಿಡ್ನಾಪ್ ಮಾಡಿರ್ಬೋದು, ಯಾವುದೋ ಕೆಲವೊಂದು ಬೇರೆ ಕೃತ್ಯಗಳು ಉಪಯೋಗಿಸ್ಕೊಳ್ತಾರೆ. ಎಲ್ಲೆಲ್ಲಿಗೋ ಬಾಂಬೆಗೆ ಅಲ್ಲಿಗೆ ಮಾರಿ ಇದಿರುತ್ತೆ, ಅಥವಾ ಯಾರ್ದೋ ಮನೆ ಕೆಲಸಕ್ಕೆ ಹೇಳಕ್ಕಾಗಿ ಬೇರೆ ದೇಶಕ್ಕೆ ಕಳಿಸುವಂಥದ್ದು, ಈ ತರ ಬೇರೆ ಯೋಜನೆಗಳಿಗೆ ಮಕ್ಕಳುಗಳನ್ನ ಕಿಡ್ನಾಪ್ ಮಾಡೋಂಥದ್ದನ್ನ ನಾವು ನೋಡಿದೀವಿ, ಇದಾರು ಕೇಳ್ಬಂದಿದ್ದೀವಿ. ಅವೆಲ್ಲ ಪೊಲೀಸ್ ದಾಖಲೆ ಇದೆ. ಆ ತರ ಏನಾರ ಆಗಿದೆ ಯಾವುದೂ ಇಲ್ಲ. ದೂರದೃಷ್ಟಿಯಿಂದ ಹಿಡ್ಕೊಂಡು ಇವರು ಗಂಭೀರವಾಗಿ ಇವರ ಕಷ್ಟ ಏನು, ಇವ್ರ ದುಃಖ ಏನು, ಕಣ್ಣೀರೇನು, ಇದನ್ನ ಕೇಳುವಂತ ಸೌಜನ್ಯ ಈ ಠಾಣೆಯ ತನಿಖಾಧಿಕಾರಿ ಆಗ್ಲಿ ಇನ್ಸ್ಪೆಕ್ಟರ್ ಆಗ್ಲಿ ಇಲ್ಲದೆ ಇರುವಂತದ್ದು. ಇದು ನಿಜಕ್ಕೂ ವ್ಯವಸ್ಥೆ. ಪರಮೇಶ್ವರ್ ಅವರೇ ನೋಡಿ, ಯಾವ ಕೇಳಿದ್ರು ನಾವು ಮಾಹಿತಿ ಗೊತ್ತಿಲ್ಲ ಅಂತ ಹೇಳ್ತಿರಲ್ಲ, ನಾವು ಮಾಹಿತಿ ಕೊಡ್ತಾ ಇದೀವಿ. KRS ಪಕ್ಷದವರು ನೀವು ತೋಳಿ ಇದನ್ನ ಈ ನಿರ್ಲಕ್ಷ್ಯ ಮೊದಲು. ಯಾಕಂದ್ರೆ ಇನ್ನು ತುಂಬಾ ಗಂಭೀರವಾಗಿರೋದು ಇವ್ರು ಆರೋಪ ಏನ್ ಮಾಡಿದ್ದಾರೆ ಅಂದ್ರೆ, ಯಾರೇ ದೂರು ಕೊಟ್ರು ಅವ್ರ ದೂರಿನ ಪ್ರತಿ ಜೊತೆನಲ್ಲಿ ಅವ್ರಿಗೆ FIR ಕಾಪಿ ಕೊಡಬೇಕು. ಇವ್ರಿಗೆ ಇದುವರೆಗೂ ಇವರು ಹೇಳ್ದಂಗೆ ಕೈಯಲ್ಲಿ ಬರೆದು ಕೊಟ್ಟಿದ್ದನ್ನ ಟೈಪ್ ಮಾಡಿದ್ದಾರೆ. ಆ ಟೈಪ್ ಮಾಡಿರೋ ಇವ್ರ ದೂರಿ ಪ್ರತಿ ಆಗ್ಲಿ FIR ಪ್ರತಿ ಆಗ್ಲಿ ಇವ್ರಿಗೆ ಇದುವರೆಗೂ ಕೊಟ್ಟಿಲ್ಲ.
ಇವ್ರ ದೂರಲ್ಲಿ ಏನಿದೆ ಅನ್ನೋದು ವಿವರ ಗೊತ್ತಿಲ್ಲ ಇವರಿಗೆ. ನಾವು ಬೆಳಗ್ಗೆ ನಮ್ಮ ಹತ್ರ ಹೇಳಿದಾಗ ದೂರಿನ ಕಂಪ್ಲೇಂಟ್ ಕಾಪಿ ಹಾಕಿ ಅಂತ ಅಂದ್ರೆ ಅವ್ರು ನಮ್ಮ ಹತ್ರ ಇಲ್ಲ ಸರ್ ನಮಗೆ ಕೊಟ್ಟಿಲ್ಲ ಅಂತಾರೆ. ಅಂದ್ರೆ 8 ದಿವಸ ಆಗಿದೆ, ಇವತ್ತು 1ನೇ ತಾರೀಕು ಇದಾಗಿರೋದು, 7 ದಿವಸ ಆಗಿದೆ, ಕಂಪ್ಲೇಂಟ್ ಕಾಪಿನೇ ಕೊಟ್ಟಿಲ್ಲ. ನಿನ್ನೆ ದಿವಸ ಒಂದು ಹೈಕೋರ್ಟ್ ಅಲ್ಲಿ ಒಂದು ಪ್ರಕರಣದಲ್ಲಿ ನೋಡಿದೀರಾ, ಅದು ಸೌಜನ್ಯ ಪ್ರಕರಣದಲ್ಲಿ ಒಂದು ಯೂಟ್ಯೂಬರ್ ಇದ್ ಮಾಡಿರೋದಕ್ಕೆ ಸಮೀರ್ ಅನ್ನೋರಿಗೆ ನೋಟಿಸ್ ಜೊತೆಲಿ FIR ಕೊಟ್ಟಿಲ್ಲ ಅಂತೇಳಿ ಆಕ್ಷೇಪ ಮಾಡಿದ್ದಾರೆ ಜಡ್ಜ್. ಚೀಮರಿ ಹಾಕಿದ್ದಾರೆ ಪೊಲೀಸ್ನವರಿಗೆ, ನಿಯಮಗಳನ್ನ ಪಾಲನೆ ಮಾಡ್ತಿಲ್ಲ, ಕೋರ್ಟ್ ನಿಯಮಗಳನ್ನ, ಮೇಲಾಧಿಕಾರಿ ಆದೇಶಗಳನ್ನ ಪಾಲನೆ ಮಾಡ್ತಿಲ್ಲ ಅಂತ. ಇವರಿಗೆ ಹೌದು BNSS ಪ್ರಕಾರ 173 ಸಬ್ ಕ್ಲಾಸ್ ಅಲ್ಲಿ ಇವರಿಗೆ ಮ್ಯಾಂಡೇಟರಿ, ಅದು ಕಡ್ಡಾಯವಾಗಿ ದೂರುದಾರರಿಗೆ ದೂರಿನ ಪ್ರತಿ ಜೊತೆನಲ್ಲಿ FIR ದೂರಿನ ಪ್ರತಿ ಇನ್ನೊಂದು ಕೊಟ್ಟು, ಅಂದ್ರೆ ಅದರಲ್ಲಿ FIR ದಾಖಲಾಗಿರೋದು ವಿವರಗಳನ್ನ 3-4 ಸಾಲ ಬರೀತಾರೆ, FIR ನಂಬರ್ ಹಾಕ್ತಾರೆ, ಆಮೇಲೆ FIR ಪ್ರತಿಯೊಂದು ಉತ್ತರ ಕೊಡಬೇಕಾಗಿತ್ತು. ಇವತ್ತಿನವರೆಗೂ ಅವ್ರು ಕೊಟ್ಟಿಲ್ಲ. ಅಂದ್ರೆ ಎಷ್ಟು ಯಾರು ಕೇಳೋರಿಲ್ಲ, ಏನೂ ಇಲ್ಲ. ಮೇಲಾಧಿಕಾರಿಗಳ ಈ ನಿರ್ಲಕ್ಷ್ಯದಿಂದಾಗಿ ಮೇಲಾಧಿಕಾರಿಗಳಿಗೆ ನಮಗೇನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಅನ್ನೋ ಕಾರಣಕ್ಕಾಗಿ ಇವರು ಇಷ್ಟು ನಿರ್ಲಕ್ಷ್ಯ ವಹಿಸ್ತಾರೆ. ಇದಕ್ಕೆಲ್ಲ ಮೂಲ ಕಾರಣ ನಿರ್ಲಕ್ಷ್ಯ ಮತ್ತೆ ಜಡ್ಡಿ ಹಿಡಿದಿರುವಂತ IPS ಅಧಿಕಾರಿಗಳು. ಅವರು ಸತತವಾಗಿ ರೆಗ್ಯುಲರ್ ಆಗಿ ಪೊಲೀಸ್ ಠಾಣೆಗಳಿಗೆ ವಿಸಿಟ್ ಕೊಟ್ಟು ಇದು ಮಾಡ್ತಾ ಇದ್ದಿದ್ರೆ ಇವತ್ತು ಇಷ್ಟೊಂದು ನಿರ್ಲಕ್ಷ್ಯ ತೋರಿಸ್ತಿರಲಿಲ್ಲ. ಎಷ್ಟು ಕಂಪ್ಲೇಂಟ್ ಲಾರ್ಜ್ ಆಗಿದೆ, ಇವತ್ತು ಎಷ್ಟು ಇದೆ, ಎಲ್ಲ ಎಲ್ಲಿ ಕಂಪ್ಲೇಂಟ್ ಆಗಿದೆ, ಅಪರಾಧಿ ಸಿಕ್ಕಿದ್ರ, ಇವ್ರು ಸಿಕ್ಕಿದ್ರ, ಅದರ ವಿವರಗಳನ್ನ ತಗೊಂಡು ಅದಕ್ಕೆ ಏನ್ ಸಲಹೆ ಕೊಡಬೇಕು, ಏನ್ ಕ್ರಮ ತಗೊಳ್ಬೇಕು, ಅದೆಲ್ಲ ರೆಗ್ಯುಲರ್ ಆಗಿ ಹಿಂದೆಲ್ಲ ನಡೀತಾ ಇತ್ತು. ಅವೆಲ್ಲ ಈಗಿನ ಯಾರೇ ಸಿಬ್ಬಂದಿಗಳಿಗೆ, ಪೊಲೀಸ್ನವರಿಗೆ, ಮೇಲಾಧಿಕಾರಿಗಳಿಗೆ ಇಂದ ಯಾವುದೇ ಹೊಣೆಗಾರಿಕೆ ಜವಾಬ್ದಾರಿ ಇದೆ ಅಂತ ಅನ್ಸೋದೇ ಇಲ್ಲ. ಇದು ನಿಜಕ್ಕೂ ಪೊಲೀಸ್ ಇಲಾಖೆ ಇವತ್ತು ಒಂದು ರೀತಿಯಲ್ಲಿ ಜನರ ಮುಂದೆ ನಿರ್ಲಕ್ಷ್ಯ ಆಗಿ ಬೆತ್ತಲೆ ಆಗ್ತಾ ಇದೆ, ನಾಚಿಕೆ ಆಗ್ತಾ ಇದೆ. ನಾವು KRS ಪಕ್ಷದವರು ಇವತ್ತು ಅವ್ರನ್ನ ಎಷ್ಟು ಸಾಕ್ಷಿಗಳ ಸಮೇತ, ದಾಖಲೆಗಳ ಸಮೇತ ಎಲ್ಲ ಇದ್ ಮಾಡಿದ್ರು ಅವ್ರಿಗೆ ನಾಚಿಕೆ ಆಗ್ತಿಲ್ಲ, ಏನೂ ಇಲ್ಲ. ಹಾಗಾಗಿ ನೋಡೋಣ ಇವತ್ತು ಈ ಪ್ರಕರಣದ